ಅದು ಸಿಹಿ ಸುದ್ದಿ ಇದೆಯಾ? ನಮಗೂ ಗೊತ್ತಿಲ್ಲ. ನಾವು ಅಲ್ಲಿ ಬಂದು 7 ಗಂಟೆಗೆ ಬಿಟ್ಟಿವಿ, ಈಗ ಬಂದು ಇಳಿದಿದ್ದೀವಿ. ಯಾರಾಗಿದ್ದಾರೆ ಏನ್ಬಿಟ್ರೆ ನಾವು ಕಾದು ನೋಡಬೇಕು ಅಷ್ಟೇ. ಡೆಲ್ಲಿಗೆ ಹೋಗಿದ್ರೆ ಹಾಂ, ಡೆಲ್ಲಿ ಹೈಕಮಾಂಡ್ ನಾವು ಭೇಟಿ ಆಗಿದ್ವಿ. ಭೇಟಿಯಾಗಿದ್ದೀವಿ. ನಿನ್ನೆ ಕೂಡ ಅಲ್ಲಿ ಇದ್ದೀವಿ, ಇವತ್ತು ಭೇಟಿಯಾಗಿದ್ದೀವಿ. ಸೊ ಅಂತಿಮವಾಗಿ ಮಾಡ್ತಿದ್ದಾರೆ. ಅವ್ರಿಗೇನು ಪಕ್ಷಕ್ಕೆ ಅವಶ್ಯಕತೆ ಇದೆ ಸರ್ಕಾರಕ್ಕೆ, ಒಳಗೆ ಹೋಗಿ ಇನ್ನೂ ಅಂತಿಮ ಹಂತದಲ್ಲಿದೆ. ಬಹುಶಃ ಮಾಡ್ಬೋದು, ಇನ್ನೊಂದು ರಾತ್ರಿ ಆಗ್ಬೋದು ಅಥವಾ ಬೆಳಗ್ಗೆ ಆಗ್ಬೋದು. 13 ಜನ ನಾಳೆ ಪ್ರಮಾಣವಚನ ಸ್ವೀಕರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಅದರಲ್ಲಿ ತಮ್ಮ ಸ್ಥಾನ ಇದೆ ಹೇಗೆ? ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ. ಅದು ನಾಳೆವರೆಗೆ ವೇಟ್ ಮಾಡಬೇಕು, ಬರಬೇಕಲ್ಲ ಅಲ್ಲಿಂದ ಅಧಿಕೃತ ಬಂದ ಮೇಲೆ ಅವಾಗೇನೆ ಕನ್ಫರ್ಮ್. ಅಲ್ಲಿವರೆಗೆ ಹೂವಾಪು ಅಷ್ಟೇ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗುವಂಥ ನಿರೀಕ್ಷೆ ಇದೆಯಾ ಸರ್? ಗೊತ್ತಿಲ್ಲ, ಅದು ಇನ್ನೂ ಏನೋ ಅನೌನ್ಸ್ ಅವ್ರು ಮಾಡಬೇಕು, ಡೆಲ್ಲಿ ಅವ್ರು ಮಾಡಬೇಕು. ನಾವು ಅಷ್ಟೇ ಕಾದು ನೋಡೋದು ಅಷ್ಟೇ. ಒಬ್ಬ ವ್ಯಕ್ತಿಗೆ ಒಬ್ಬ ಹುದ್ದೆ ಅನ್ನೋ ಒಂದು ಮಾತು ಬರ್ತಿದೆ. ಅದು ಇದೆ ಅವ್ರ ಜೊತೆ ಮಂತ್ರಿ ಸ್ಥಾನನ ಸ್ವೀಕರಿಸ್ತೀರಾ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸ್ತೀರಾ ಅಂತ? ಯಾವ್ದು ಕೊಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ನಾವು ಯಾವುದೇ ಮಾತು ಕೊಟ್ಟರು ಸ್ವೀಕಾರ ಮಾಡ್ತೀವಿ. ಅದು ಕೊಡೋದು ಬಿಡೋದು ಹೈಕಮಾಂಡ್ ಬಿಟ್ಟಿದ್ದು. ಅದು ಸಿಹಿ ಸುದ್ದಿ ಇದೆಯಾ? ನಮಗೂ ಗೊತ್ತಿಲ್ಲ. ನಾವು ಅಲ್ಲಿ ಬಂದು 7 ಗಂಟೆಗೆ ಬಿಟ್ಟಿವಿ, ಈಗ ಬಂದು ಇಳಿದಿದ್ದೀವಿ. ಯಾರಾಗಿದ್ದಾರೆ ಏನ್ಬಿಟ್ರೆ ನಾವು ಕಾದು ನೋಡಬೇಕು ಅಷ್ಟೇ. ಡೆಲ್ಲಿಗೆ ಹೋಗಿದ್ರೆ ಹಾಂ, ಡೆಲ್ಲಿ ಹೈಕಮಾಂಡ್ ನಾವು ಭೇಟಿ ಆಗಿದ್ವಿ. ಭೇಟಿಯಾಗಿದ್ದೀವಿ. ನಿನ್ನೆ ಕೂಡ ಅಲ್ಲಿ ಇದ್ದೀವಿ, ಇವತ್ತು ಭೇಟಿಯಾಗಿದ್ದೀವಿ. ಸೊ ಅಂತಿಮವಾಗಿ ಮಾಡ್ತಿದ್ದಾರೆ. ಅವ್ರಿಗೇನು ಪಕ್ಷಕ್ಕೆ ಅವಶ್ಯಕತೆ ಇದೆ ಸರ್ಕಾರಕ್ಕೆ, ಒಳಗೆ ಹೋಗಿ ಇನ್ನೂ ಅಂತಿಮ ಹಂತದಲ್ಲಿದೆ. ಬಹುಶಃ ಮಾಡ್ಬೋದು, ಇನ್ನೊಂದು ರಾತ್ರಿ ಆಗ್ಬೋದು ಅಥವಾ ಬೆಳಗ್ಗೆ ಆಗ್ಬೋದು. 13 ಜನ ನಾಳೆ ಪ್ರಮಾಣವಚನ ಸ್ವೀಕರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಅದರಲ್ಲಿ ತಮ್ಮ ಸ್ಥಾನ ಇದೆ ಹೇಗೆ? ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ. ಅದು ನಾಳೆವರೆಗೆ ವೇಟ್ ಮಾಡಬೇಕು, ಬರಬೇಕಲ್ಲ ಅಲ್ಲಿಂದ ಅಧಿಕೃತ ಬಂದ ಮೇಲೆ ಅವಾಗೇನೆ ಕನ್ಫರ್ಮ್. ಅಲ್ಲಿವರೆಗೆ ಹೂವಾಪು ಅಷ್ಟೇ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗುವಂಥ ನಿರೀಕ್ಷೆ ಇದೆಯಾ ಸರ್? ಗೊತ್ತಿಲ್ಲ, ಅದು ಇನ್ನೂ ಏನೋ ಅನೌನ್ಸ್ ಅವ್ರು ಮಾಡಬೇಕು, ಡೆಲ್ಲಿ ಅವ್ರು ಮಾಡಬೇಕು. ನಾವು ಅಷ್ಟೇ ಕಾದು ನೋಡೋದು ಅಷ್ಟೇ. ಒಬ್ಬ ವ್ಯಕ್ತಿಗೆ ಒಬ್ಬ ಹುದ್ದೆ ಅನ್ನೋ ಒಂದು ಮಾತು ಬರ್ತಿದೆ. ಅದು ಇದೆ ಅವ್ರ ಜೊತೆ. ಮಂತ್ರಿ ಸ್ಥಾನನ ಸ್ವೀಕರಿಸ್ತೀರಾ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸ್ತೀರಾ ಅಂತ? ಯಾವ್ದು ಕೊಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ನಾವು ಯಾವುದೇ ಮಾತು ಕೊಟ್ಟರು ಸ್ವೀಕಾರ ಮಾಡ್ತೀವಿ. ಅದು ಕೊಡೋದು ಬಿಡೋದು ಹೈಕಮಾಂಡ್ ಬಿಟ್ಟಿದ್ದು.